ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳದ ಬೆನ್ನಲ್ಲೇ ಇದೀಗ ಮತ್ತೊಂದು ಶಾಕ್ ಎದುರಾಗಿದೆ. ಎಂಜಿನಿಯರಿಂಗ್ ಶುಲ್ಕ ಏರಿಕೆ ಬಳಿಕ ಈಗ ವೈದ್ಯಕೀಯ ಶಿಕ್ಷಣ ಮತ್ತಷ್ಟು ದುಬಾರಿಯಾಗಲಿದೆ. ಆ ಕುರಿತ ಒಂದು ವರದಿ ಎಲ್ಲಿದೆ ನೋಡಿ. ರಾಜ್ಯದ ಜನತೆ ಮೇಲೆ ಗ್ಯಾರಂಟಿ ಹೊರೆ. ತೈಲ ಬಳಿಕ ಮೆಡಿಕಲ್ ಸೀಟ್ ದುಬಾರಿ. ಕಾಂಗ್ರೆಸ್ ನಾಯಕ ಕಟಾಕಟ್ ಅಂತ ಬಡವರಿಗೆ ದುಡ್ಡು ಹಾಕ್ತೀವಿ ಅಂತ ಹೇಳಿದ್ರು. ಆದ್ರೆ ಇಲ್ಲಿನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಜನರಿಂದ ಕಟಾಕಟ್ ಅಂತ ದುಡ್ಡು ಸುಲಿಯಲು ಹೊರಟಿದೆ ಎಂಬ ಆರೋಪ ವಿಪಕ್ಷ ಮಾಡ್ತಿದೆ. ಪೆಟ್ರೋಲ್, ಡೀಸೆಲ್, ಕರೆಂಟ್, ವಾಟರ್, ನೋಂದಣಿ ಮುದ್ರಾಂಕ ಶುಲ್ಕ ದರ ಹೆಚ್ಚಳ ಬಳಿಕ ಇದೀಗ ಮತ್ತೊಂದು ಶಾಕ್ ಅನ್ನ ಸರ್ಕಾರ ನೀಡಿದೆ. ರಾಜ್ಯದಲ್ಲಿ ಮೆಡಿಕಲ್ ಸೀಟ್ ಮತ್ತಷ್ಟು ದುಬಾರಿಯಾಗೋ ಸಾಧ್ಯತೆ ದಟ್ಟವಾಗಿದೆ. ಮೆಡಿಕಲ್ ಸೀಟ್ ಶುಲ್ಕ ಏರಿಕೆಗೆ ವೈದ್ಯಕೀಯ ಇಲಾಖೆ ಮುಂದಾಗಿದೆ. ವೈದ್ಯಕೀಯ, ದಂತ ವೈದ್ಯಕೀಯ ಸೇರಿದಂತೆ ವೈದ್ಯಕೀಯ ಶಿಕ್ಷಣದ ಕಾಲೇಜುಗಳಲ್ಲಿನ ಖಾಸಗಿ ಕೋಟಾದ ಸೀಟುಗಳ ಶುಲ್ಕವನ್ನ ಶೇಕಡ 15ರಷ್ಟು ಹೆಚ್ಚಳ ಮಾಡಲು ವೈದ್ಯಕೀಯ ಕಾಲೇಜುಗಳು ಬೇಡಿಕೆ ಇಟ್ಟಿದೆ. ಅವ್ರದ್ದು ರಿಕ್ವೆಸ್ಟ್ ಇದೆ, ಯಾಕಂದರೆ ಅವರು 7th ಪೇ ಕಮಿಷನ್ ಇಂಪ್ಲಿಕೇಶನ್ ಬರ್ತಾ ಇದೆ. ಯಾಕಂದರೆ ಗೌರ್ಮೆಂಟು ಕೂಡ ಈಗ 7th ಪೇ ಕಮಿಷನ್ ಈಗ ಇಂಪ್ಲಿಮೆಂಟ್ ಮಾಡಬೇಕು ಅಂತಕ್ಕಂಥದ್ದು ರಿಪೋರ್ಟ್ ಸಬ್ಮಿಟ್ ಆಗಿರೋ ಹಿನ್ನೆಲೆಯಲ್ಲಿ ಹಾಗಾಗಿ ನಮ್ಮೆಲ್ಲೂ ಒತ್ತಡ ಬರ್ತದೆ. ಕಳೆದ ಸಾರಿ ನಾವು ಫೀಸ್ ಹೈಕ್ ಮಾಡಿರಲಿಲ್ಲ, ಹಾಗಾಗಿ ಇದು ಮಾಡಲೇಬೇಕು ಅಂತ ಅವ್ರು ಒತ್ತಾಯ ಇದೆ. ನಾವು ಇನ್ನೂ ಇಟ್ಕೊಂಡಿಲ್ಲ. ಅವ್ರು ಬಾಸ್ ಜಾಸ್ತಿ ಕೇಳ್ತಾ ಇದ್ದಾರೆ. ವಿ ಆರ್ ನಾಟ್ ಎಟ್ ಡಿಸೈಡೆಡ್. ಮೀಟಿಂಗ್ ಆಗಿದೆ ಆಲ್ರೆಡಿ, ನಮ್ಮ ಜೊತೆಗೆ ಆಗಿದೆ. ಇಂಜಿನಿಯರಿಂಗ್ದು ಆಗಿದೆ, ನಮ್ಮದು ಆಗಿದೆ. ಫೈನಲ್ ಡಿಸಿಷನ್ ವಿ ಆರ್ ಎಟ್ ಟು ಟೇಕ್ ಇಟ್ ಅಷ್ಟೇ. ಅವರು ಡಿಮಾಂಡ್ ಆಗಿದೆ, ಯಾಕಂದರೆ 7th ಪೇ ಕಮಿಷನ್ ಆದರೆ ನಾವು ಭಾಳ ಇಂಪ್ಲಿಕೇಶನ್ ಇದೆ ಅದಕ್ಕೆ ಅಂತ ಅವರು ರಿಕ್ವೆಸ್ಟ್. ಆಮೇಲೆ ನಾವು 100% ಟ್ರಾನ್ಸ್ಪರೆನ್ಸಿ ಬಂದಿದೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕಳೆದ 2 ವರ್ಷಗಳಿಂದ ವೈದ್ಯಕೀಯ ಶುಲ್ಕ ಏರಿಕೆ ಮಾಡಿಲ್ಲ ಅಂತ ಸರ್ಕಾರಕ್ಕೆ ಮೆಡಿಕಲ್ ಕಾಲೇಜುಗಳು ಬೇಡಿಕೆಯನ್ನ ಮುಂದಿಟ್ಟಿದೆ. ಈ ಬಗ್ಗೆ ವೈದ್ಯಕೀಯ ಹಾಗೂ ದಂತ ವೈದ್ಯಕೀಯ ಕಾಲೇಜುಗಳ ಸೀಟುಗಳ ಪ್ರವೇಶ ಶುಲ್ಕವನ್ನ ನಿಗದಿಪಡಿಸುವ ಬಗ್ಗೆ ಸಭೆ ನಡೆಸಲಾಗಿದೆ. ವೈದ್ಯಕೀಯ ಕಾಲೇಜುಗಳು 15% ಶುಲ್ಕ ಹೆಚ್ಚಳದ ಪ್ರಸ್ತಾವನೆ ಇಟ್ಟರೂ ಶೇಕಡ 10ರಷ್ಟು ಶುಲ್ಕ ಏರಿಕೆಗೆ ಶಿಕ್ಷಣ ಇಲಾಖೆ ಚಿಂತನೆ ನಡೆಸಿದೆ. ಇದರ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಆಕ್ರೋಶ ಹೊರಹಾಕಿದೆ. ಶಿಕ್ಷಣದ ವ್ಯವಸ್ಥೆಯಲ್ಲಿ ಸರ್ಕಾರ ಫ್ರೀ ಶಿಕ್ಷಣವನ್ನು ಕೊಟ್ಟು ಈ ರಾಜ್ಯದ ಸುಭದ್ರವಾಗಿ ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕನ್ನೋಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಇರ್ಬೋದು, ಇಂಜಿನಿಯರ್ ಫೀಸ್ಗಳನ್ನ ಜಾಸ್ತಿ ಮಾಡಬಾರ್ದು ಅನ್ನೋಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಇದನ್ನೇ ಜಾಸ್ತಿ ಮಾಡ್ತಾ ಹೋದರೆ ಸರ್ಕಾರದ ಮೇಲೆ ನಂಬಿಕೆ ಕಮ್ಮಿ ಆಗುತ್ತೆ, ಸಿದ್ದರಾಮಯ್ಯನವರ ಮೇಲೆ ಇಟ್ಟಿರುವಂಥ ಭಾವನೆಗಳು ಕಮ್ಮಿ ಆಗ್ತವೆ. ಆದ್ದರಿಂದ ಕನ್ನಡ ಪರ ಸರ್ಕಾರ, ಕರ್ನಾಟಕದ ಸರ್ಕಾರ ಕನ್ನಡಿಗರ ಪರವಾಗಿರಬೇಕು, ಯಾವುದೇ ಹೆಚ್ಚಳವನ್ನು ಮಾಡಬಾರ್ದು ಅನ್ನುವಂಥ ಒತ್ತಾಯವನ್ನು ಮಾಡ್ತಾರೆ. ಸದ್ಯ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳ ಮೆಡಿಕಲ್ ಸೀಟಿಗೆ 50,000 ಇದ್ದರೆ ಖಾಸಗಿ ಕಾಲೇಜುಗಳಲ್ಲಿ ಸರ್ಕಾರಿ ಕೋಟಾದಡಿ 1,28,726 ರೂಪಾಯಿ ಶುಲ್ಕ ಇದೆ. ಗ್ಯಾರಂಟಿಯಿಂದ ಸರ್ಕಾರದ ಬೊಕ್ಕಸ ಬರಿದಾಗಿದ್ದು ಅಭಿವೃದ್ಧಿ ಹಣ ಹೊಂದಿಸಲು ಹೆಣಗಾಡ್ತಿದೆ. ಹೀಗಾಗಿ ಅದರ ಹೊರೆಯನ್ನ ಜನರ ಮೇಲೆ ಹಾಕಲು ಸರ್ಕಾರ ಹೊರಟಿದೆ ಎಂಬ ಆರೋಪ ಕೇಳಿಬಂದಿದೆ. ಇದಕ್ಕೆ ಸರ್ಕಾರ ಹೇಗೆ ಉತ್ತರ ನೀಡುತ್ತೋ ಅನ್ನೋದನ್ನ ಕಾದು ನೋಡಬೇಕು. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.